This is Runner Hut Expedition. ಹಲೋ ಎಲ್ಲರಿಗೂ ನಮಸ್ಕಾರ ಫ್ರಮ್ ಲೇ. ಇವಾಗ ಹಾಲ್ ಆಫ್ ಫೇಮ್ ಮ್ಯೂಸಿಯಮ್ ಅಂತ ಇಲ್ಲೊಂದು ಮ್ಯೂಸಿಯಮ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ವಿ. ಅಲ್ಲೆಲ್ಲ ವಾರ್ ರಿಲೇಟೆಡ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರಂತೆ. ಫಸ್ಟು ಅಲ್ಲಿಗೆ ಹೋಗಿ ನೆಕ್ಸ್ಟ್ ಸ್ವಲ್ಪ ಶಾಪಿಂಗ್ ಇದೆ, ಅದು ಮುಗಿಸ್ಕೊಂಡು ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ವಿ. ಒಂದು ಕಾಲು ಇವಾಗ ಟೈಮು ನೋಡಿ. ಇಲ್ಲಿ ಲೇ ಸಿಟಿ ಸುತ್ತ ಫುಲ್ಲು ಮೌಂಟೇನ್ ರೇಂಜಸ್, ಸೂಪರಾಗಿದೆ. ಸಿಟಿ ಫುಲ್ಲು ಮೌಂಟನ್ಸ್ ಮಧ್ಯದಲ್ಲಿದ್ದಂಗೆ ಸರೌಂಡ್ ಆಗಿದೆ ನೋಡಿ. ಇಲ್ಲಿ ಇದೆಯಲ್ಲ ಈ ಥರ, ಇದಿಷ್ಟು ಗೋಡೆಗಳೆಲ್ಲ ಮೌಂಟನ್ಸ್ ಅಂದರೆ ಮಧ್ಯದಲ್ಲಿ ಸಿಟಿ ಹಂಗಿದೆ ಇಲ್ಲಿ. ಲೇ ಹಾಲ್ ಆಫ್ ಫೇಮ್ ಕ್ಲೋಸ್ ಆಗಿದೆಯಾ? ಹಾಲ್ ಆಫ್ ಫೇಮ್ 2 PM ಓಪನ್ ಓ 2 PM. ಇನ್ನು ಮುಕ್ಕಾಲ ಬರಲಿ, ಎಲ್ಲ ಹೋಗೋದು ಬೇರೆ ನೋಡೋಣ ಬಾ, ಒಂದು ರೌಂಡ್ ಹಾಕೋಣ. ತೆಕ್ಕತ್ಲ ನೋಡೋಣ ಫಸ್ಟ್. ಹಂಗಾರೆ ಸಾಮಾನು ತೊಗೊಂಬಿಟ್ರೆ ಇಟ್ಕೊಳ್ಳೋದು ಹೆಂಗೆ? ಆಮೇಲೆ ಲಾಸ್ಟ್ ಅಲ್ಲಿ ಹೋಗ್ಬೇಕು. ಇಟ್ಕೋಬೋದ್ಲೆ, ಕವರ್ ಕೊಡ್ತಾರಲ್ಲ. ಇಟ್ಕೊಂಡು ಸುತ್ತಬೇಕು ಅಥವಾ ಬಂದು ಇಟ್ಬಿಡ್ಬೇಕು ಅಷ್ಟೇ. ತಿರ್ಗಾ ಬಂದಿಟ್ಟು ಇಟ್ಕೋಬೋದು ಬಾರ್. ಬೇರೆ ಏನಿತ್ತು ಹೇಳು ಅಷ್ಟೇ. ಸೊ ಹಾಲ್ ಆಫ್ ಫೇಮ್ ಇನ್ನೊಂದು ಮುಕ್ಕಾಲು ಅವರ್ ಆಗುತ್ತಂತ ಓಪನ್ ಆಗೋಕ್ಕೆ. ಸೊ ಫಸ್ಟ್ ಬೇರೆ ಕಡೆ ಎಲ್ಲಾದರೂ ಹೋಗಿ ಆಮೇಲೆ ಮ್ಯೂಸಿಯಮ್ಗೆ ಹೋಗಬೇಕು. ಫಸ್ಟು ಲೇ ಪ್ಯಾಲೇಸಿಗೆ ಬಂದಿದ್ದೀವಿ ನೋಡಿ. ಇದೆ ಅಂತೆ ಪ್ಯಾಲೇಸು. ಇಲ್ಲಿಂದ ಸಿಟಿ ವ್ಯೂ ಸೂಪರಾಗಿ ಕಾಣುತ್ತೆ ಅಂತ ಗೂಗಲ್ ರಿವ್ಯೂಸಲ್ಲಿತ್ತು. ಆ್ಯಂಡ್ ದಟ್ ಈಸ್ ಟ್ರೂ. ಎಲ್ಲ ನೋಡು, ಮಧ್ಯದಲ್ಲಿ ಪಾರ್ಕಿಂಗು ಎಷ್ಟು ಜನ ಮಾಡಿದ್ದಾರೆ ಸೆಂಟ್ರಲಲ್ಲಿ. ಅಲ್ಲೇನೋ ಇರ್ಬೇಕಂದ್ರೆ ಒಳ್ಳೆ ಹೈಟಲ್ಲಿದೆ ಮಾತ್ರ. ಸಿಟಿ ವ್ಯೂ ಸೂಪರ್ ಇಲ್ಲಿಂದ. ಫಸ್ಟ್ ಟೈಮ್ ಫಾರಿನರ್. Can you help me with a quick photo? ಯಾ ಶೋರ್. The palace, yeah? ಯು ಆರ್ ಫ್ರಮ್ Netherlands. And you? ಇಂಡಿಯಾ. Bangalore? Sorry? You know Bangalore? Yeah, like Kolkata? Karnataka? Not Kolkata. Oh, sorry, no, Bangalore. Sorry. Yeah, more it's in the south. Yeah. Yeah. I know Kolkata. I know Bangalore. You been to? Yeah, like 12 years ago. Thank you. You're one of ಥ್ಯಾಂಕ್ ಯು, ಸಿ ಯು. we saw in The few? Yeah, we have come from Kashmir. ಇವರೇ ಫಸ್ಟ್ ಫಾರಿನರ್ ನಾವು ನೋಡ್ತಾ ಇರೋದು ಇಡೀ ಟ್ರಿಪ್ಪಲ್ಲಿ. ಬೇರೆ ಯಾವ ಊರಲ್ಲೂ ಯಾರೂ ಇರಲಿಲ್ಲ ಫಾರಿನರ್ಸು. ಒಳ್ಳೆ ಸಿಟಿ ಮಾತ್ರ. ಲೇ ಪ್ಯಾಲೇಸ್ದು 7th ಫ್ಲೋರಿಗೆ ಬಂದಿದ್ದೀವಿ. ಒಳಗಡೆ ವೀಡಿಯೋ ಮಾಡೋದಕ್ಕೆ ಅಲೋ ಇಲ್ಲ. ಸೊ ನಾವು ಒಳಗಡೆ ಹೋದಾಗ ವೀಡಿಯೋ ಮಾಡ್ತಿಲ್ಲ. ಇನ್ನೇನಿಲ್ಲ, ಫುಲ್ಲು ರೂಮ್ಸ್ ಇದೆ ಇಲ್ಲಿ. ಒಂದು 100 ರೂಮ್ ಇದೆ ಅಂತಿಲ್ಲಿ. ಎಲ್ಲ ರೂಮ್ಸ್ನೂ ಇವಾಗ ಖಾಲಿ ಬಿಟ್ಟಿದ್ದಾರೆ. ಕೆಲವೊಂದು ರೂಮಲ್ಲಿ ಈ ಪ್ಲೇಸ್ದು ಹಿಸ್ಟ್ರಿ ಬಗ್ಗೆ ಟಿ ವಿಲಿ ವೀಡಿಯೋ ಹಾಕಿದ್ದಾರೆ. ಸೊ ಅಷ್ಟೇ ಇರೋದು ಒಳಗಡೆ, ಇನ್ನೇನಿಲ್ಲ. ಮತ್ತು ಆ್ಯಸ್ ಯೂಶ್ವಲ್ ಫೋಟೋಗಳು ಹಳೆ ಕಾಲದ್ದು, ಮತ್ತು ಅದರದ್ದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರದ್ದು ಸರ್ವೆ ಮಾಡಿದಾಗ ಏನೇನು ಸಿಕ್ತೋ ಅದ್ರ ಫೋಟೋಗಳು ಅಷ್ಟೇ. ಸೊ ಅಷ್ಟಿದೆ ಇಲ್ಲಿ. ಟಿಕೆಟ್ ಎಂಟ್ರಿ 25 ರೂಪೀಸ್ ಒಬ್ಬರಿಗೆ. ನೋಡಿ ಇಲ್ಲಿ ಒಂದೊಂದು ಫ್ಲೋರಲ್ಲೂ ಬಾಲ್ಕನಿ ಥರ ಇದೆ. ಸೊ ಇಲ್ಲಿ ಬಂದು ನಿಂತ್ಕೊಂಡ್ರೆ ನಿಮ್ಗೆ ಫುಲ್ ಸಿಟಿ ಕಾಣುತ್ತೆ. ಆಗಿನ ಕಾಲದಲ್ಲಿ 1600ಸಲ್ಲಿ ಇಡೀ ವರ್ಲ್ಡಲ್ಲೇ ಇದೇ ಹೈಯೆಸ್ಟ್ ಆಲ್ಟಿಟ್ಯೂಡಲ್ಲಿ ಇದ್ದಿದ್ದು ಕಿಂಗ್ಡಮ್ ಅಂತೆ. ಇಷ್ಟು ಹೈಟಲ್ಲಿ ಯಾವ ಕಿಂಗ್ಡಮ್ಮು ಇರಲಿಲ್ವಂತೆ. ಸೊ ಅದೊಂದು ಸ್ಪೆಷಲ್ ಪಾಯಿಂಟ್ ಇಲ್ಲಿ. ಆಮೇಲೆ 1800ಸಲ್ಲಿ ಇದು ಇಲ್ಲಿ ಕಿಂಗನ್ನು ಡಿಥ್ರೋನ್ ಮಾಡಿ ಏನೋ ಬೇರೆ ಯಾರೋ ಬಂದರು ಅಂತೇನೋ ಹೇಳಿದ್ರು ಆ ವಿಡಿಯೋಲಿ. ಸೊ ಆವಾಗಿಂದ ಲದಾಖ್ ಪೀಪಲ್ಗೆ ಫ್ರೀಡಮ್ಮೇ ಹೊಟ್ಟೋಯ್ತಂತೆ. ಬಟ್ ಫ್ರಮ್ 1600 ಟು 1830 36 ಅಲ್ಲಿವರೆಗೂ ಎಲ್ಲ ಇಲ್ಲಿ ಇವರೇ ರೂಲ್ ಮಾಡಿದ್ದು. ಇದು ಲೇ ಗೇಟ್. ಇದು ಥಿಂಕ್ ಇಲ್ಲಿಂದ ಅನಿಸುತ್ತೆ ಲೇ. ಬಟ್ ಇವಾಗೆಲ್ಲ ಮುಂದೆ ಎಕ್ಸ್ಪ್ಯಾಂಡ್ ಆಗಿ ಇಲ್ಲೂ ಎಲ್ಲ ಬಂದ್ಬಿಟ್ಟಿದೆ. ಇದು ಹಾಲ್ ಆಫ್ ಫೇಮ್. ಇದು ಇಲ್ಲಿ ಪಾರ್ಕಿಂಗ್ ಎಲ್ಲ ನೀಟಾಗಿದೆ, ಆರಾಮಾಗಿ ಪಾರ್ಕಿಂಗ್ ಮಾಡ್ಬೋದು. ಅದರದ್ದು ಲೆಫ್ಟ್ ಸೈಡ್ಗೆ ಬಿಲ್ಡಿಂಗ್ ಇದೆ. ಟಿಕೆಟ್ ತೊಗೊಂಡು ಹೋಗ್ಬೇಕು ಒಳಗಡೆ. ಮತ್ತು ಇದ್ರದ್ದು ಬ್ಯಾಕ್ ಸೈಡೇ ಏರ್ಪೋರ್ಟ್ ಇರೋದು. ನಾವಾಗಲೇ ಒಂದು ಫ್ಲೈಟ್ ಟೇಕ್ ಆಫ್ ಆಗೋದು ನೋಡಿದ್ವಿ, ಸೂಪರಾಗಿತ್ತು. ಹಿಂಗೆ ಬಂದು ಆ ಬೆಟ್ಟಗಳ ಮಧ್ಯದಲ್ಲಿ ಹೋಗುತ್ತೆ, ಸಕ್ಕದಾಗಿತ್ತು. ಅಲ್ಲಿ ಆ್ಯಕ್ಚುಲಿ ರನ್ವೇದೆಲ್ಲ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ನೋಡೋಣ ಸ್ವಲ್ಪ ದೂರದಿಂದ ಏನಾದರೂ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾದರೆ ಟ್ರೈ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ಫ್ಲೈಟ್ಸ್ ಅಷ್ಟು ಫ್ರೀಕ್ವೆಂಟಾಗಿ ಬರೋದು ಇಲ್ಲ. ಸೊ ನಮಗೆ ಯಾವಾಗ ಬೇಕೋ ಆವಾಗ ಹೋಗಿ ನಿಂತ್ಕೊಂಡ್ರೆ ಅಲ್ಲಿ ಏನೂ ಕಾಣಲ್ಲ. ಅದು ಫ್ಲೈಟ್ ಇದ್ದಾಗಲೇ ಹೋಗಬೇಕು, ಅದೊಂದು ಚಾಲೆಂಜ್ ಇದೆ.
ಲೆಟ್ಸ್ ಸಿ ದಟ್. ಫುಲ್ ಲದಾಖ್ ಹಿಸ್ಟ್ರಿನೇ ಇದೆ ಮಾಮೂಲಿ. ಅವನ್ನೆಲ್ಲ ಪೀಪಲ್ಲು, ರಿಲಿಜನ್ನು, ಯಾವಾಗಿಂದ ಏನಾದ್ರು ಯಾರು ಯೂಸ್ ಮಾಡೋದು ಪಾಸಸ್ಸು, ಕಂಟೈನರ್ಸ್ ಯೂಸ್ಡು ಎಲ್ಲ ಇಟ್ಬಿಟ್ಟಿದ್ದಾರೆ. ಇದು ನೋಡಿದ್ರೆ ಕ್ಯಾಪ್ ಅಂತ. ಓಯ್ ಇದೇನು ಇದು ಜಲ್ಬಗ್ ಮಾಸ್ಕ್, ಮುಂಬೈ ಲಾಮಾಸ್. ಇದೆಲ್ಲ ಅಟೈರು. ಈಸ್ಟ್ ಲದಾಖ್ ಅವ್ರು ಈ ಥರ, ವಾರಿಯರ್ಸ್ ಈ ಥರ, ವೆಸ್ಟ್ ಲದಾಖ್ ಈ ಥರ. ವೆಸ್ಟ್ ಎಲ್ಲ ಗ್ರೇ, ಈಸ್ಟ್ ಫುಲ್ ಬ್ಲ್ಯಾಕ್. ವಾರ್ ಎಕ್ವಿಪ್ಮೆಂಟ್ಸ್. ಇವೆಲ್ಲ ಎಷ್ಟು ವರ್ಷದ ರೈಫಲ್ಸು? ಗನ್ ಪೌಡರ್, ಕಂಟೈನರ್. Pakistani war weapons captured during 1947 operations. Chinese weapons and equipments captured by Indian Army during 1962 war. ಮ್ಯಾಮ್ ಎಕ್ಸ್ಪ್ಲನೇಷನ್ ಹೆಂಗಿತ್ತು ಅವ್ರ ಕಡೆಯಿಂದ? ಸೂಪರ್ ಆಗಿತ್ತು. ಎಲ್ಲ ವಾರ್, ಜೋಶು ಅವ್ರು ಹೇಳೋ ಅದ್ರ ರೀತಿ ಗೂಸ್ ಬಾಂಬ್ಸ್. ಎಲ್ಲ ವಾರ್ ಬಗ್ಗೆ ಹೇಳಿದ್ರು. ಇಲ್ಲೆಲ್ಲ ಎಷ್ಟು ವಾರ್ ನಡೆದಿದೆ, ಎಷ್ಟು ಥರ ಪ್ರಾಬ್ಲಮ್ಸ್ ಆಗಿತ್ತು, ಏನೇನು ನಡೀತು ಅಂತ. ಕಾರ್ಗಿಲ್ಲು, ದ್ರಾಸು ಎಲ್ಲ ಫುಲ್ಲು ಸೂಪರಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನೋಡಿ ಆಚೆ ಬಂದರೆ ಈ ಥರ ಇದೆ. ಇಲ್ಲಿ ಇಷ್ಟೇ ಇರೋದಿಲ್ಲ, ಇನ್ನೇನಿಲ್ಲ. ಇಲ್ಲೊಂದು ಫೋಟೋ ಸ್ಪಾಟ್ ಇದೆ, ಅದು ಬಿಟ್ಟರೆ ಒಳಗಡೆ ಎಲ್ಲ ಎಕ್ಸ್ಪ್ಲನೇಷನಿಗೆ ಜಾಗ ಇದೆ. ನೆಕ್ಸ್ಟ್ ಡೆಸ್ಟಿನೇಷನ್ ಶಾಂತಿ ಸ್ತೂಪಕ್ಕೆ ಬಂದಿದ್ದೀವಿ. ನೋಡಿ ಎಲ್ಲಿ ಒಂದಕ್ಕಿನ್ನ ಒಂದು ಎಲ್ಲನೂ ಹೈಟಲ್ಲಿ ಇದೆಯಲ್ಲ. ಎಲ್ಲಿ ಬಂದರೂ ನಿಮ್ಗೆ ಫುಲ್ ಸಿಟಿ ಕಾಣುತ್ತೆ, ಬಟ್ ಡಿಫ್ರೆಂಟ್ ಆ್ಯಂಗಲಿಂದ. ಇದೆ ಮೇಲೆ ಹೋಗ್ಬೇಕು. ಇದೊಂದಿದೆ ಸ್ಟ್ರಕ್ಚರ್ ಇಲ್ಲಿ. ಐ ಥಿಂಕ್ ಇದೆ ಅನಿಸುತ್ತೆ ಶಾಂತಿ ಸ್ತೂಪ ಅಂದರೆ. ಇಷ್ಟೇ ಇರೋದು, ಫುಲ್ ಒಂದು ರೌಂಡ್ ಹೊಡಿಬೋದು ಇದ್ರ ಸುತ್ತ. ದಟ್ಸ್ ಆಲ್ ಈಸ್ ದೇರ್ ಹಿಯರ್. ಓ ಅಲ್ಲೊಂದು ಹೆಲಿಪ್ಯಾಡ್ ಇದೆ ನೋಡಿ ಇಲ್ಲಿ. ಮೋಸ್ಟ್ಲಿ ಇವಾಗ ಯೂಸಲ್ಲಿ ಇಲ್ಲ ಅನ್ಸುತ್ತೆ ಅದು. ನಾವಿವಾಗ ಆರ್ಮಿ ಸ್ಟೋರ್ಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಸ್ವಲ್ಪ ರೈನ್ ಕವರು ಮತ್ತು ವಿಂಟರ್ ಕ್ಯಾಪ್ ತೊಗೋಬೇಕಿತ್ತು. ಓಕೆ, ಅಲ್ಲಿ ಹೋಗಿ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಮತ್ತಿಲ್ಲಿ ಲದಾಖ್ ಡಿಶಸ್ ಇದೆ ಕೆಲವೊಂದು, ಟ್ರೈ ಮಾಡಬೇಕು. ತುಪ್ಪ ಅಂತ ಒಂದು ಡಿಶ್ ಇದೆ, ಮತ್ತು ಸಿ ಬಕ್ತಾರ್ನ್ ಜ್ಯೂಸ್ ಸಿಗುತ್ತಿಲ್ಲಿ. ಅದು ವಿಟಮಿನ್ ಸಿ ತುಂಬ ಚೆನ್ನಾಗಿರುತ್ತಂತ ಅದರಲ್ಲಿ. ಮತ್ತು ಏಪ್ರಿಕಾಟ್ ಜ್ಯೂಸ್ ಸಿಗುತ್ತೆ, ಅದು ಟ್ರೈ ಮಾಡಿದ್ವಿ ಇವಾಗ ಆಲ್ರೆಡಿ ಮೇಲೆ, ಚೆನ್ನಾಗಿತ್ತು. ಯಾರಾದರೂ ಲದಾಖ್ ಸರ್ಕ್ಯೂಟ್ನ ಬೈಕಲ್ಲಿ ಮಾಡ್ತಿದ್ರೆ ಲೇ ಒಂಥರ ರೆಸ್ಟಿಂಗ್ ಪಾಯಿಂಟು. ಇಲ್ಲಿ ಬಂದು 2 ದಿವಸ ಸುಮ್ಮನೆ ಇರಬೇಕು, ಏನು ಮಾಡಿದೆ ಆ್ಯಕ್ಚುಲಿ. ಸೊ ಆವಾಗ ಬಾಡಿ ಅಡ್ಜಸ್ಟ್ ಆಗುತ್ತೆ. ಮತ್ತು ನೆಕ್ಸ್ಟಿಂದ ಆಲ್ಟಿಟ್ಯೂಡ್ ಗೇನ್ ಆದಾಗ ಅಲ್ಲೇನೂ ಪ್ರಾಬ್ಲಮ್ ಆಗೋಲ್ಲ. ನಾವು ಆದಷ್ಟು ರೆಸ್ಟಲ್ಲೇ ಇದ್ವಿ, ಬಟ್ ಇಲ್ಲಿ ನೋಡಲೇಬೇಕಾಗಿರೋ ಕೆಲವೊಂದು ಜಾಗಗಳಿತ್ತಲ್ಲ, ಸೊ ಅದನ್ನು ಮುಗಿಸ್ಬಿಡೋಣ ಅಂತ ಇವತ್ತು ನೋಡ್ತಾ ಇದ್ದೀವಿ. ಮತ್ತು ಇದು ಲದಾಖ್ ಯೂನಿಯನ್ ಟೆರಿಟ್ರಿಲಿ ಲೇ ಮತ್ತು ಕಾರ್ಗಿಲ್ಲು ಇದೆರಡು ಡಿಸ್ಟ್ರಿಕ್ಟ್ಗಳು. ನಾವು ಮೊದಲನೇದು ಫಸ್ಟ್ ಹೋಗಿದ್ದು ಕಾರ್ಗಿಲ್ ಡಿಸ್ಟ್ರಿಕ್ಟು, ಇದು ಇವಾಗ ಬಂದಿರೋದು ಲೇ. ಇದೆರಡು ಮುಗಿಸ್ಕೊಂಡ್ರೆ ಲದಾಖ್ ಯೂನಿಯನ್ ಟೆರಿಟ್ರಿನ ಆಲ್ಮೋಸ್ಟ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ದಂಗೆ. ಇಲ್ಲಿ ಶಾಂತಿ ಸ್ತೂಪಕ್ಕೆ ಹೋಗಬೇಕಾದ್ರೆ
ಫುಲ್ಲು ಎಲ್ಲ ನೀಟಾಗಿರೋ ಸ್ಟೇಗಳಿದೆ ಈ ಕಡೆ ಆ ಕಡೆ. ಸೊ ಯಾರಾದರೂ ಸ್ಟೇ ಹುಡುಕ್ತಾ ಇದ್ದರೆ ಶಾಂತಿ ಸ್ತೂಪಾಗೆ ಮ್ಯಾಪ್ ಹಾಕಿ ಅಲ್ಲಿ ಅದಕ್ಕೆ ಲೀಡ್ ಆಗೋ ರೂಟಲ್ಲಿ ಸ್ಟೇಗಳು ಹುಡುಕ್ರಿ. ನೋಡಿ ಇಲ್ಲಿ ಫುಲ್ಲು ಸ್ಟೇಗಳಿದೆ, ಎಲ್ಲ ಚೆನ್ನಾಗಿದೆ ಇಲ್ಲಿ. ನಮ್ಮದು ಲೇ ಮಾರ್ಕೆಟ್ ಹತ್ರ ಇರೋದು, ಅಲ್ಲೂ ಕೆಲವೊಂದಿದೆ, ಬಟ್ ಇಲ್ಲೆಲ್ಲ ಸ್ವಲ್ಪ ಪ್ರೀಮಿಯಮ್ ಆಗಿರೋದಿದೆ. ವೇರ್ ಈಸ್ ದ ಆರ್ಮಿ ಸ್ಟೋರ್, ವೇರ್ ಈಸ್ ದ ಆರ್ಮಿ ಸ್ಟೋರ್? ಇಲ್ಲ ಮಾಮ, ಈ ರೋಡಲ್ಲೇ ಬಂದಿದ್ದು. ಇದಿತ್ತು, ನಾನು ನೋಡಿದೆ ಇದು. ಇಸ್ ದಿಸ್ ದ ಒನ್? ಯಾ, ದಿಸ್ ಇಸ್ ದ ಒನ್. ಫೈನಲಿ ವಿ ಹ್ಯಾವ್ ಅರೈವ್ಡ್. ಎಲ್ಲ ಆರ್ಮಿದು ಟ್ರಕ್ಗಳು ಫುಲ್ಲು. ನೋಡಿ ಎಲ್ಲ ಡ್ರೆಸ್ ಐಟಮ್ಸ್ ಇರುತ್ತಿಲ್ಲ, ಏನು ಬೇಕಿದ್ರೂ ತೊಗೋಬೋದು. ನಾನೇನು ತೊಗೊಳ್ಳಿಲ್ಲ, ಅಕ್ಷಯ್ ಬರೀ ಒಂದು ಪ್ಯಾಂಟ್ ತೊಗೊಂಡ. ಅದು ವಾಟರ್ ಪ್ರೂಫು ಕಮ್ ವಿಂಟರ್ ಪ್ಯಾಂಟ್ ಅಂತೆ. ನೋಡಬೇಕು ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಅಂತ. ಇಷ್ಟೇಗೆ ಬೇಕೋ ಗೊತ್ತಿಲ್ಲ, ಎಲ್ಲೋ ಬೇಕಂತ ನನಗೆ ಹೆಂಗೆ ಗೊತ್ತು. ಬೆಂಗಳೂರಲ್ಲೇ ಕನ್ಫ್ಯೂಸ್ ಆಗಿಬಿಡುತ್ತೆ, ಲೇಕ್ ಬಂದ್ಬಿಟ್ಟು ರೂಟೆಲ್ಲ ಹಾಕೊಳ್ದೆ ಹೋಗೋ ಸೀನೇ ಇಲ್ಲ. ಲೇ ಮಾರ್ಕೆಟಿಗೆ ಬಂದಿದ್ವಿ. ಎಲ್ಲ ಐಟಮ್ಸ್ ಎಲ್ಲ ಹೆವಿ ಕಾಸ್ಟ್ಲಿ. ಇವ್ರೇನೋ ಒಂದು ಸ್ವೆಟ್ರ್ ವಿಚಾರಿಸ್ಕೊಂಬಂದರು, ಹೆವಿ ಕಾಸ್ಟ್ಲಿ ಹೇಳಿದ್ರಂತೆ. ನೋಡಿ ಈ ಥರ ಇದೆ ಲೇ ಮಾರ್ಕೆಟು. ಸುಮ್ಮನೆ ಸ್ಟಾರ್ಟೇ 3,000 ಅಂತಾರೆ, ಆಮೇಲೆ 1,500ಕ್ಕೆ ಬಂದುಬಿಡ್ತಾರೆ. ಅದು ಹೆಂಗೆ 1,500 ರೂಪಾಯಿ ಲಾಸ್ ಮಾಡ್ಕೊಳ್ಳೋಕೆ ರೆಡಿ ಇರ್ತಾರೆ ಗೊತ್ತಿಲ್ಲ. ಇವಾಗ ಇಲ್ಲಿ ಲೇ ಸ್ಪೆಷಲ್ ಐಟಮ್ಸ್ ಟ್ರೈ ಮಾಡೋಣ ಅಂತ ಹೋಗ್ತಾ ಇದೀವಿ. ನೋಡೋಣ ಬಾರೋ. ಬೇಡವೇನೋ ಇಲ್ಲಿ ಕೇಳ್ಕೊಂಬ, ಅಟ್ಲೀಸ್ಟ್ ಒಂದು ಐಡಿಯಾ ಇರುತ್ತೆ. ಅವೈಲೇಬಿಲಿಟಿ ನೋಡಿ, ಅದೇ ಲೇ ಪ್ಯಾಲೇಸ್ ಮೇಲೆ ಆವಾಗಲೇ ನೋಡಿದ್ರಲ್ಲ ಅದು. ಒಬ್ರನ್ನ ಕೇಳಿದ್ವಿ, ಇಲ್ಲಿ ಮೇಲ್ಗಡೆ ಚೆನ್ನಾಗಿರುತ್ತೆ ಅಂದರು. ಅಲ್ಲಿದೆ ಅನ್ಸುತ್ತೋ. ಕ್ಯಾಸಿಯೋ ಕಸಿನೋನ ಅಪ್ಪ. ಎಂಟ್ರೆನ್ಸ್ ಏನೋ ಈ ಥರ ಇದೆ ಲೇ. ಲೇ ಎಲ್ಲೆಲ್ಲೋ ಹೋಗ್ಬಿಡ್ತೀವಿ. ಒಳಗಡೆ ಬಂದ್ವಿ, ತುಪ್ಪ ಆರ್ಡ್ರ್ ಮಾಡಿದ್ದೀವಿ. ಒಂದು 295 ರುಪೀಸು. ಮತ್ತು ನೋಡಿ ಇಲ್ಲಿ ಸ್ಯಾಂಪಲ್ಗೆ ಸಿ ಭಕ್ತವ್ನ ಜ್ಯೂಸ್ ತರಿಸಿದ್ವಿ. ಇದು ಫುಲ್ ಕಾನ್ಸಂಟ್ರೇಟೆಡ್ ಅಂತೆ, ಕುಡಿಯೋಕ್ಕಾಗಲ್ಲ, ಒಂಥರ ವೇರಡಾಗಿದೆ ಟೇಸ್ಟು. ಕಷ್ಟಪಡ್ಕೊಂಡು ಕುಡಿಬೇಕು. ಕಡ್ಡಿ ಪಡ್ಕೆ ತಗೊಂಡು ನಾಲ್ಕಿನ ಪಳ 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 ಅನ್ನಂಗಿದೆ. ಅದಕ್ಕೆ ಸ್ಪಾರ್ಕ್ಲಿಂಗ್ ವಾಟರ್ ಹಾಕ್ತಾರಂತೆ, ಅದು ಏನು ಚೇಂಜ್ ಆಗುತ್ತೋ ಗೊತ್ತಿಲ್ಲ, ಬಟ್ ಕ್ರೇಜಿ ಆಗಿತ್ತು. ಇದು ಇಲ್ಲಿ 150 ರುಪೀಸ್ ಹೇಳಿದ್ರು. ನಾವಿಲ್ಲಿ ಅದರಲ್ಲಿ ವಿಟಮಿನ್ ಸಿ ಆರೆಂಜ್ಗಿನ 17 ಟೈಮ್ಸ್ ಜಾಸ್ತಿ ಇರುತ್ತೆ. ಅದು ಒಂದಕ್ಕೆ ತೊಗೋಬೇಕಷ್ಟೇ, ನೋಡೋಣ ಏನು ಮಾಡೋದಂತ. ಎರಡು ಬರಲಿ. ಫೈನಲಿ ವಿ ಹ್ಯಾವ್ ತುಪ್ಪ, ವೆಜ್ ತುಪ್ಪ. ಏನು ಮ್ಯಾಮ್ ಫುಲ್ ಅಶ್ವಾಕ್ ಬಿಡಿದೆ, ಕಾಯ್ತಾ ಇದೆಯಾ? ಹಿಂಗೆ ಕುಡಿದ್ಬಿಡ್ತೀನಿ, ಅದು ಬಿಸಿ ಇದೆ. ತಾಳ್ಮೆ ಸಕ್ಕತ್ತಾಗಿದೆ, ತಿಕ್ಕಾಗಿದೆ ಅಲ್ಲ. ನಮ್ದು ಇನ್ನೂ ಬರಬೇಕು, ಕಾಯ್ತಾ ಇದ್ದೀವಿ. ಎಸ್, ಹಿಯರ್ ವಿ ಹ್ಯಾವ್ ಒನ್ ಮೋರ್. ಸ್ಪೈಸಿ ಹೇಳಿದ್ರಿಂದ ಚಿಲ್ಲಿ ತಂದಿದ್ದಾರೆ. ವಾವ್, ಸೂಪರ್. ಥ್ಯಾಂಕ್ ಯು, ಲೆಟ್ಸ್ ಸೇವಿಯರ್ ಇಟ್. ಕೊನೆಗೂ 7ನೇ ದಿವಸದ್ದು ಲಾಸ್ಟಿಗೆ ಬಂದಿದ್ದೀವಿ. ಇವತ್ತು ಮಲ್ಕೊಂಡು ನಾಳೆ ಬೆಳಗ್ಗೆ ಬೇಗ 7 ಗಂಟೆಗೆ ಕಾರ್ದುಂಗ್ಲಾ ಟಾಪಿಗೆ ಹೋಗಿ ಅದನ್ನು ಮುಗಿಸ್ಕೊಂಡು ಟುರ್ಟುಕ್ಕಲ್ಲಿ ನಮ್ಮ ಸ್ಟೇ ಇರೋದು, ಅಲ್ಲಿಗೆ ಹೋಗಬೇಕು. ಅದಕ್ಕೆ ಇವಾಗ ರಾತ್ರಿ 10:30 ಗಾಡಿ ಎಲ್ಲ ನೀಟಾಗಿ ಚೈನ್ ಎಲ್ಲ ರೆಡಿ ಮಾಡಿ ಸೆಟಪ್ ಮಾಡಿ ಮಲ್ಕೊಳ್ತಾ ಇದ್ದೀವಿ. ನೋಡಿ ಇವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಏನಾಯ್ತು? ದೇವ್ರು ನಂದ ಗುಂಟಿ ಇವನು. ಎಲ್ಲ ಲಗೇಜ್ ಎಲ್ಲ ನಾವು ತೊಗೊಂಡ್ಬರ್ತಾ ಇದ್ದೀವಿ ಇವ್ರಿಗೋಸ್ಕರ. ನೋಡಿ ಏರು ಇಲ್ಲಿ ಲಡಾಖಿಗೆಲ್ಲ ಬಂದ್ಬಿಟ್ರೆ ಏರ್ ಹಾಕೋದು ಏರ್ ಹಾಕೋದು ಇರಲ್ಲ. ಅದಲ್ದಲೆ ನಮಗೆ ಅದು ಯಾವುದೋ ಮಿಷಿನ್ ಸಿಕ್ತು, ಏನೋ ಹಾಕೋಗಿ ಇರಬಾರ ಗಾಡಿ ಎಲ್ಲ ಹೋಗ್ಬಿಡ್ತು. ಅದಲ್ಲದೆ ಸರಿ ಆಯಿತು, ನಮ್ಮ ನಂದ ಇದನ್ನು ಬ್ಯಾಕಪ್ಗೆ ಅಂತ ಬಂದ್ವಿ. ಒಂದು ಮಿಷಿನ್ ಹಾಕಿದ್ರೆ 0 PSI ತಗೋಗಿ ಬಾಯಿ ಬಂದಿತ್ತು. ಟೈರು ಸ್ವಲ್ಪ ಏರೌಟ್ ಆಗ್ಬಿಡ್ತು, ಏನೋ ಮಾಡ್ತಾ ಇದ್ದಾರೆ ಇನ್ಫೇಟ್ರ್ ಇಟ್ಕೊಂಡು. ಇವಾಗ ಬಂದಿದೆ, ಹೋಪ್ಫುಲಿ ಈಗಲೇ ಎಲ್ಲ ಸರಿಯಾಗುತ್ತೆ ಅಂತ ಅಂದ್ಕೊಂಡಿದ್ವಿ. ಮತ್ತು ಇನ್ನು 3 ಜನದ್ದು ಬೈಕೇ ಬಂದಿಲ್ಲ ಇನ್ನು.
ಅವ್ರು ಇನ್ನೂ ಹೋಗಿ ಬೈಕ್ ಇಸ್ಕೊಂಬರ್ಬೇಕು. 11 ಗಂಟೆಗೆ ಕೊಡ್ತೀವಿ ಅಂತ ಹೇಳಿದಾರಂತೆ. ಇನ್ನು ಅವ್ರು ಹೋಗಿ ಅವ್ರದ್ದು ಇದು ಜಾಕೆಟು ಪ್ಯಾಂಟು ಅದೇನೇನೋ ಕೇಳಿದಾರೆ, ಅದನ್ನೆಲ್ಲ ಬೇರೆ ಅವ್ರು ಟ್ರೈ ಮಾಡಿ ಇಸ್ಕೊಂಡು ಎತ್ಕೊಂಡು ಬಂದು ಮಲ್ಕೊಳ್ಳೋ ಅಷ್ಟರಲ್ಲಿ ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ. ನಮ್ದಂತೂ ಇವಾಗ ಹೋಗಿ ಲಗೇಜ್ ಒಂದು ರೆಡಿ ಮಾಡ್ಕೊಳ್ಳೋದು ಬಾಕಿ ಇದೆ. ಲಗೇಜ್ ರೆಡಿ ಮಾಡ್ಕೊಂಡು ಹಂಗೂ ಹಿಂಗೂ 11 ಗಂಟೆನ 11 ಮಲ್ಕೊಂಡ್ರೆ ಒಂದು 7 ಅವರ್ ನಿದ್ದೆ ಆಗುತ್ತೆ. ಹೋಪ್ಫುಲಿ ಎಲ್ಲ ನಾವು ಅಂದ್ಕೊಂಡಂಗೆ ಆಗುತ್ತೆ. ಸಿ ಯು ಟುಮಾರೋ.